ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಸಿ ರಾಮಕೃಷ್ಣಯ್ಯ ಅಂತ. ಹಾಂ ನಾನು ಒಬ್ಬ ರಿಟೈರ್ಡ್ ಟೀಚರು. ಹಾಂ ನಾನು ಪ್ರಭಾವಿರಾಗಿದ್ದು. ಹಾಂ ಕೃಷ್ಣಮೂರ್ತಿ ನಾವು ಒಂದೇ ಕುಟುಂಬದವರು. ಕೃಷ್ಣಮೂರ್ತಿ ತಾತ ಅವರು, ನಮ್ಮ ತಂದೆಯವರು ಒಂದೇ ತಾಯಿ ಮಕ್ಕಳು. ನಮ್ಮ ಕುಟುಂಬದ ಪಟೇಲ್ ವಂಶಸ್ಥರು ನಾವು. ಕೃಷ್ಣಮೂರ್ತಿ ಬಾಲ್ಯದಿಂದಲೂ ಕೂಡ ಬಹಳ ಕರೇಜಿಯಸ್ ನೇಚರ್. ಏನಿದ್ರೂ ಕೂಡ ಹುಡುಕೊಂಡೋಗಿ ಮಾಡೋಣ ಅಂತಕ್ಕಂಥ ಮನೋಭಾವ. ಸ್ಟೂಡೆಂಟ್ ಕೆರಿಯರಲ್ಲೇ ಅವರು ಬಂತು. ಅವರ ಅಚ್ಚುಮೆಚ್ಚು ಒಬ್ಬ ಗುರುಗಳಿದ್ದರು, ವೆಂಕಟೇಶ್ ಅಂತ. ವೆಂಕಟೇಶಿಂದ ಅವ್ರಿಗೆ ಜೀವನದ ಪ್ರಾರಂಭವಾಗಿದ್ದು ಡಿಗ್ರಿ ನದಿರೋ. ಅಲ್ಲಿಂದ ಆದಮೇಲೆ ಕೃಷ್ಣಮೂರ್ತಿ ದಿಕ್ಕೇ ಬದಲಾದಂಗೆ ಆಯಿತು. ನಮ್ಮ ಅಣ್ಣ ಅವ್ರಿಗೆ ಮೊದಲನೇ ಮಗ ಅವರು. ಯಾವ ಜನ್ಮದ ಪುಣ್ಯದಿಂದನೂ ಕೂಡ ಅಣ್ಣನಾಗಿ ಜನ್ಮ ತಾಳಿದ್ದು ನಮ್ಮ ಕುಟುಂಬದ ಕೀರ್ತಿಗೇ ಒಂದು ಕಲಶ ಇಟ್ಟಂಗೆ. ಯಾಕೆಂತ ಹೇಳಿದರೆ, ನಾವು ಹಳ್ಳಿಯಿಂದ ದಿಲ್ಲಿಗೆ ಹೋಗ್ತಕ್ಕಂಥದ್ದು ಅಂದರೆ ಸ್ವಲ್ಪ ಕಷ್ಟ ಆಗಿದೆ. ಅವರೋಗಿ ಅಲ್ಲಿ ಸೆಕ್ರೆಟ್ರಿಯೇಟಲ್ಲಿ ಅಂಡರ್ ಸೆಕ್ರೆಟ್ರಿ ಆಗೇ ನಿವೃತ್ತಿ ಆಗ್ತಾರೆ ಅಂತ ಹೇಳಿದರೆ ಯಾರೂ ನಾವು ಗಣನೆಗೆ ತಗೊಂಡಿರಲಿಲ್ಲ. ಹಳ್ಳಿ ಆ ಮಟ್ಟದಲ್ಲಿ ಹೋಗಿ ಒಳ್ಳೆ ಇಡೀ ನಮ್ಮ ತಾಲೂಕಲ್ಲೇ ಒಳ್ಳೆ ಹೆಸರು ಮಾಡಿದ್ದಾರೆ. ಯಾವುದಕ್ಕೂ ಕೂಡ ತೋರಿಸಿಲ್ಲ. ಆನಂತರ ಅವರು ನಮ್ಮ ತಾಲೂಕಿಂದ ಯಾರು ಹೋದರೂ ಕೂಡ ಅಲ್ಲಿ ಸಾರ್ ಕೃಷ್ಣಮೂರ್ತಿಯವರು ಬಂದಿದ್ದು ಅವರನ್ನು ಕರ್ಕೊಂಡೋಗಿ ಯಾವ ಡಿಪಾರ್ಟ್ಮೆಂಟ್ ಇರುತ್ತೆ, ಏನಿರುತ್ತೆ, ಎಲ್ಲ ಕೆಲಸಗಳನ್ನು ಕೂಡ ಪೂರ್ಣವಾಗಿ ಮಾಡಿ ಕಳಿಸ್ಕೊಟ್ಟಿರ್ತಕ್ಕಂಥ ನೋಡಿ. ಅದಕ್ಕೆ ಅಂತ ಹೇಳಿದ್ರೆ, ಇಲ್ಲಿ ನಮ್ಮಲ್ಲೇ ಒಂದು ಫೇರ್ ಪ್ರೈಸ್ ಡಿಪೋ ಇದೆ. ಒಬ್ಬ ಅನ್ಎಂಪ್ಲಾಯಿ ಇದ್ದರು, ಆತೇನೋ ಅಪ್ಲೈ ಮಾಡಿಲ್ಲ. ಹೋಗಿ ಕೇಳಿದ ತಕ್ಷಣ ಆ ಫೇರ್ ಪ್ರೈಸ್ ಡಿಪೋನ ಇಲ್ಲ, ಅದು ಲೇಡೀಸ್ ರಿಸರ್ವ್ ಇದೆ, ನಿನಗಾಗೋದಿಲ್ಲ. ಲೇಡೀಸ್ ರಿಸರ್ವ್ ಇದೆ ಅಂತಾಗ ಅವರೇ ಹೇಳಿ ಕಳಿಸಿದ್ದಾರೆ. ನಿಮ್ಮ ಮಿಸಸ್ ಏನು ಓದಿದ್ದಾರೆ ಅಂತ ಕೇಳಿದಾಗ ಹಿಂಗೆ SLC ಪಾಸ್ ಮಾಡಿ ಹಾಗಿದ್ದು ಅವರಿಂದ ಅಪ್ಲೈ ಮಾಡಿಸಿದೆ. ಇವತ್ತೂ ಕೂಡ ಪೂರ್ಣವಾಗಿ ನಮ್ಮೂರಲ್ಲಿ ಫೇರ್ ಪ್ರೈಸ್ ಡಿಪೋ ಭಾಳ ಚೊಕ್ಕವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಯಾಕೆಂತ ಹೇಳಿದರೆ, ಒಬ್ಬ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವರು, ರಾಜಕೀಯದವರು ಮಾಡ್ತಕ್ಕಂಥ ಕೆಲಸಗಳಿಗಿಂತಲೂ ಕೂಡ ಅತಿಶಯವಾಗಿ ಸ್ನೇಹದ ಭಾವದಿಂದ ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ. ಅದೊಂದಲ್ಲದೆ ಇಡೀ ನಮ್ಮ ತಾಲ್ಲೂಕಲ್ಲೇ ಪಟೇಲರ ವಂಶದಲ್ಲಿ ಇಷ್ಟು ಮುಖ್ಯವಾಗಿ ಜವಾಬ್ದಾರಿ ತಗೊಂಡು ಕೆಲಸ ನಿರ್ವಹಿಸ್ತಕ್ಕಂಥದ್ದು ಅಂದರೆ ನಿಜವಾಗಿಯೂ ಕೂಡ ಹೇಳೋದಾದರೆ ಅದು ನಮಗೆ ಹೆಮ್ಮೆ ಅನಿಸುತ್ತೆ. ನಮ್ಮ ಕುಟುಂಬನೇನು ಅಂತ. ಇಲ್ಲಿ ರಣಭೈರೇಗೌಡ ಅಂತ ಹೇಳಿ ಇಲ್ಲಿ ನಮ್ಮ ಕೊರಟಗೆರೆ ಸಂಸ್ಥಾನದಲ್ಲಿ ಹಿಂದೆ ಆಳಿದಂಥವ್ರು ಮೂರೇ. ಅದಕ್ಕೆ ಇಲ್ಲಿ ದೇವರಹಳ್ಳಿ ಇದೆ ಪಕ್ಕ. ಆ ದೇವರಹಳ್ಳಿ ಸಂಸ್ಥಾನದವರೇ ನಾವೆಲ್ಲರೂ ಕೂಡ. ನಮಗೆ ಸಂಬಂಧನೂ ಕೂಡ ಅಲ್ಲಿಗೆ ಹೋಗ್ತಾ ಬರ್ತಾ ಇರ್ತಕ್ಕಂಥದ್ದು ಎಲ್ಲನೂ ಕೂಡ. ಆವತ್ತಿಂದ ಇವತ್ತಿನ ತನಕನೂ ಕೂಡ ಇದು ನಾನು, ನಮ್ಮಣ್ಣ ಅವರು, ಕೃಷ್ಣಮೂರ್ತಿ ತಂದೆಯವರು ಪ್ರಾಥಮಿಕ ಶಿಕ್ಷಕರಾಗಿದ್ದಂಥವರು. ನಾನು ನಿವೃತ್ತನಾಗಿ 32 ವರ್ಷ ಕಳೆದೋಯ್ತು. ನಮ್ಮಣ್ಣ ಅವರನ್ನು ಇವತ್ತು ಹೋಗಿ ಚಿಕ್ಕಣ್ಣವರು ಮೇಷ್ಟ್ರು ಅಂದರೆ ಗಾಂಧೀಜಿಯವರನ್ನು ಆ ರೈಲ್ವೆ ಸ್ಟೇಷನ್ನಲ್ಲಿ ನೋಡಿದಂಥ ಜನ, ಗಾಂಧೀಜಿಯವರು ಪೂರ್ಣವಾಗಿ ಎಲ್ಲ ಆದಮೇಲೆ ಸ್ವಾತಂತ್ರ್ಯ ತಂದುಕೊಟ್ಟು ಎಲ್ಲ ಕಳೆದ ಮೇಲೆ ಆ ಹೊರದೇಶದಲ್ಲಿ ಹೋಗ್ತಾ ಇರುವಾಗ ಒಬ್ಬ ಇದನ್ನು ತಗೊಂಡು ಹೋಗ್ತಕ್ಕಂಥವನು ಕೂಲಿಯವನು ಕೇಳ್ತಾ, ಯಾವ ಊರದವರು, ಯಾವ ದೇಶದವರು ಅಂತ, ಭಾರತದವರನ್ನು. ಆವಾಗ ಆತನಿಗೆ, ಇಲ್ಲ ಸರ್, ನಾನು ಗಾಂಧೀಜಿಯವರನ್ನು ನೋಡಲಿಲ್ಲ, ಅಂಥವರ ದೇಶದಿಂದ ಹುಟ್ಟಿರ್ತಕ್ಕಂಥವರು, ನಿಮ್ಮ ಹತ್ರ ನಾನು ಸಂಭಾವನೆ ತಗೊಳ್ಳೋದಿಲ್ಲ ಅಂತ ಹೇಳಿ ಅವರಿಗೆ ನಮಸ್ಕಾರ ಮಾಡಿಬಿಟ್ಟು ಧನ್ಯವಾದಗಳನ್ನು ಹೇಳಿ ಹೋಗ್ತಾರೆ. ಅಂಥ ಕುಟುಂಬ ನಮ್ಮ ಅಣ್ಣವರು ಅಲ್ಲಿ ಕೆಲಸ ಮಾಡಿದಂಥವ್ರು. ಆ ಸಂಸ್ಕಾರ ಪೂರ್ಣವಾಗಿ ಅವರ 7 ಜನ ಮಕ್ಕಳಲ್ಲೂ ಕೂಡ ಅದೇ ಅನುಚಾನವಾಗಿ ಬಂತು. ಅನುಚಾನವಾಗಿ ಅಂದರೆ ಒಬ್ರಿಗಿಂತ ಒಬ್ಬರು. ಅಣ್ಣ ಅವರು ಹಾಕಿದ ಗೆರೆನ ಈ ತನಕ ಯಾರನ್ನೂ ಕೂಡ ದಾಟಿ ಆಚೆಗೆ ಇಟ್ಟಿದ್ದು ದಿನವೇ ಇಲ್ಲ. ಇವತ್ತು ಹೊರಗಡೆ ನೋಡ್ತಕ್ಕಂಥ ಸಮಾಜದಲ್ಲಿ ಎಷ್ಟು ಅಚಾತುರ್ಯಗಳನ್ನು ನಡೆಯುತ್ತೆ. ಆದರೆ ನಮ್ಮಲ್ಲಿ
ಅದಕ್ಕೆ ಸೂಜಿ ಮನೆಯಷ್ಟು ಕೂಡ ಜಾಗ ಇಲ್ಲ ನಮ್ಮ ಕುಟುಂಬದಲ್ಲಿ ಇವತ್ತೂ ಕೂಡ. ನಾವು ಅಷ್ಟೇ, ನಮ್ಮ ತಮ್ಮಂದಿರು ಎಲ್ಲರನ್ನೂ ಕೂಡ. ಇದು ನಮ್ಮೂರು ಕೆರೆ, ದೊಡ್ಡ ಕೆರೆ. ಆ ದೊಡ್ಡ ಕೆರೆ ಅವತ್ತು ಚಿಕ್ಕಣ್ಣವರು ನಮ್ಮೂರು ಇದ್ದತ್ತಲ್ಲ ಚೀಫ್ ಇಂಜಿನಿಯರು. ಆವಾಗ ನಮ್ಮ ಹೆಸರು ಹೇಳ್ಕೊಂಡು ಪೂರ್ಣವಾಗಿ ನಮ್ಮ ಕೆರೆ ಅಂತೇಳಿ ಪುಟವಣಿಗೆ ಬಹಳ ಇದನ್ನು ಮಾಡಿಕೊಟ್ರು. ಅದಕ್ಕೆ ಮೂಲ ಕಾರಣ ನಮ್ಮ ಕೃಷ್ಣಮೂರ್ತಿ ಅವರು ಮಾಡಿದ್ರಿಂದ ಇವತ್ತೂ ಕೂಡ ಅದು ಸಾಧ್ಯ ಆಗೋಕ್ಕಾಗಲಿಲ್ಲ. ಈಗಲೂ ಕೂಡ ಕೆರೆ ಸಮೃದ್ಧವಾಗಿ ತುಂಬ ಹರಿಯುತ್ತದೆ. ಹುಲಿಕುಂಟೆ ಕೆರೆ ಅಂತಕ್ಕಂಥದ್ದು ಅದಕ್ಕೋಸ್ಕರನೇ. ಅದೇ ಆ ನಂತರ ಕೃಷ್ಣಮೂರ್ತಿ ಪೂರ್ಣವಾಗಿ ಸರ್ವಜ್ಞ ಮೂರ್ತಿ ಒಂದು ಮಾತನ್ನು ಹೇಳ್ತೇನೆ. ಹಿರಿಯ ನಾನೇನ ಬೇಡ, ಗುರುವ ನಿಂದಿಸಬೇಡ, ಬರೆಯುವವರ ಕೂಡ ಹಾಗೆ ಬೇಡ, ಬಂಗಾರದೆರವು ಬೇಡೆಂದ ಸರ್ವಜ್ಞ. ಅದನ್ನು ಅನೂಚಾನವಾಗಿ ಬಾಳಿ ಬದುಕಿದಂಥ ಪೂರ್ಣವಾಗಿಯೂ ಕೂಡ ಅಷ್ಟು ಪವರ್ನಲ್ಲಿದ್ದರೂ ಕೂಡ ಎಂದೂ ಕೂಡ ಶಕ್ತಿ ಉಪಯೋಗ ಮಾಡಲಿಲ್ಲ. ಎಂದೂ ಕೂಡ ಸೌಜನ್ಯದಿಂದಲೇ ಕೆಲಸ ಮಾಡಿದ್ರು. ಸೌಜನ್ಯ ಮಾಡಿದ್ರು. ಪೂರ್ಣವಾಗಿಯೂ ಕೂಡ ಇವತ್ತೂ ಕೂಡ ಮಾದರಿ ಕುಟುಂಬ ನಮ್ಮದು. ಅವರು ಗ್ರ್ಯಾಜುಯೇಷನ್ ಮುಗಿಸ್ಕೊಂಡು ಹೋದ್ಮೇಲಂತೂ ಕೂಡ ಭಗವಂತ ಅವರಿಗೆ ಆ ದಾರಿನಲ್ಲಿ ತೊಗೊಂಡೋಗಿ ಅಲ್ಲಿ ಕೂಡಿಸಿದ ಮೇಲೆ ಸಹಾಯ ಮಾಡ್ತಕ್ಕಂಥ ಜಾಗದಲ್ಲಿ ಯಾವುದೋ ಒಂದು ಉದ್ಯೋಗದಲ್ಲಿ ಸರ್ಕಾರದಲ್ಲಿ ಮೂಲೆಯಲ್ಲಿ ಕೂತಾಗ ಏನು ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಅವರಂಥ ಚೀಫ್ ಪೋಸ್ಟಲ್ಲಿ ಅಲ್ಲಿ ಪೂರ್ಣ ಸಂಪರ್ಕ ಇರ್ತಕ್ಕಂಥ ನಮ್ಮಲ್ಲೂ ಕೂಡ ಅನೇಕ ಜನಗಳಿಗೆ ಕೆಲಸ ಕೊಡ್ತಿದ್ದಾರೆ. ಸೆಕ್ರೆಟರಿಯಲ್ಲಿ ಮತ್ತು ಇದರಲ್ಲಿ ನನ್ನ ಶಿಕ್ಷಣ ಒಬ್ಬ ಕಪ್ಪಣ್ಣ ಅಂತ ಇಲ್ಲಿ ಕೊಳವನಹಳ್ಳಿ ನನ್ನ ಸ್ಟೂಡೆಂಟ್. ಅವ್ರ ತಂದೆಯವರು ಸೀತಾದಲ್ಲಿ ಹೆಡ್ ಮಾಸ್ಟರ್ ಆಗಿದ್ದಾರೆ, ರಂಗಪ್ಪ ಅಂತ. ಅವರನ್ನು ಇವ್ರ ಹೆಸರನ್ನು ಕೇಳಿದ ತಕ್ಷಣ ಹುಡುಕೊಂಡು ಹೋಗಿ ಕೇಳಿದ್ದಾನೆ. ಕೇಳಿದ ತಕ್ಷಣ ಆಯ್ತಾ ಆಯಿತು ಈಗ ಮಾಡು ಅಂಥೇಳಿ ಈಗ ಅವನು ವರ್ಕ್ ಮಾಡ್ತಾಯಿದ್ದಾನೆ ಸೆಕ್ರೆಟರಿಯಾಗಿ. ಈಗಲೂ ಕೂಡ ಜಾಬಲ್ಲಿ ಇದ್ದಾನೆ. ಅಂಥವ್ರು ಅನೇಕ ಜನ ಇದ್ದಾರೆ. ನನಗಂತೂ ಕೂಡ ಸಂಪೂರ್ಣ ಪರಿಚಯಲ್ಲಿ ಯಾರ್ಯಾರು ವರ್ಕ್ ಮಾಡ್ತಾರೆ ಅಂತ. ಅವನಂತೂ ಕೂಡ ನನ್ನ ಶಿಷ್ಯನಲ್ಲ, ಪೂರ್ಣವಾಗಿದ್ದಲ್ಲ. ನೋಡಿ ಸರ್, ನಿಮ್ಮ ತಮ್ಮವರಿಂದ ಈ ಕೆಲಸ ಆಯಿತು, ಸಂತೋಷನಪ್ಪ. ಅದು ಪೂರ್ಣವಾಗಿಯೂ ಕೂಡ. ಆನಂತರ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆ ಬಿದ್ದಿಸುರಿಗೆ, ಬೆಲ್ಲ ಸಕ್ಕರೆಯಾಗೋ ದೀನ ದುರ್ಬಲಿಗೆ, ಎಲ್ಲರೊಳಗ ಮಾಗು ಮಾಗುತ್ತಿರುವ. ಡಿ ವಿ ಜಿಯವರು ಇರ್ತಕ್ಕಂಥ ಡಿ ವಿ ಜಿಯವರ ಮತ್ತು ಅವರ ಚೊಕ್ಕವಾಗಿ ಗೊತ್ತಾಯ್ತಲ್ಲ, ಎಲ್ಲರಲ್ಲಿ ಒಂದಾಗಿ ಬದುಕಬೇಕೆ ಹೊರತು ಅಷ್ಟು ಪವರ್ ಇದ್ದರೂ ನಾನು ಅಂತಕ್ಕಂಥದ್ದನ್ನು ಅವರು ಬಳಸ್ಕೊಂಡವರಲ್ಲ. ಅಷ್ಟು ಚೊಕ್ಕವಾಗಿ ಜೀವನ ನಡೆಸಿದ್ರು. ಅಷ್ಟು ಚೊಕ್ಕವಾಗಿ ಇವತ್ತು ಸ್ವರ್ಗದಲ್ಲಿದ್ದಾರೆ. ನಿಜವಾಗಿಯೂ ಕೂಡ ನಾವು ಅಷ್ಟೇ ಗೌರವ ಆ ಮನೆತನದವರು ಅಂದರೆ ಯಾರೇ ಹೋದ್ರೂ ಕೂಡ ಗೌರವ ಕೊಡ್ತಾರೆ. ಕೃಷ್ಣಮೂರ್ತಿ ಮನೆಯವರು ಪರಿಚಯ ಇರೋರಂತೂ ಕೂಡ ಹೇಳೋಂಗೆ ಇಲ್ಲ. ಪರಿಚಯ ಇಲ್ಲದವ್ರು ಯಾರು ಕೇಳಿದ್ರು ಕೂಡ ತುಂಬ ಸಂತೋಷ ಪಡ್ತಾರೆ. ಇನ್ನೇನಾದರೂ ಪ್ರಶ್ನೆ ಇದ್ದರೆ ಕೇಳಿ. ಅವರ ಬಾಲ್ಯದ ನೆನಪುಗಳು ನನಗೆ ಅಷ್ಟಾಗಿ ಇದಿಲ್ಲ. ಇಲ್ಲ, ಅವ್ರ ಸ್ಟೂಡೆಂಟ್ ಕೆರಿಯರ್ ಇದೆಯಲ್ಲ, ತುಮಕೂರಿನಲ್ಲಿ ರೂಮ್ ಮಾಡ್ಕೊಂಡಿದ್ದರು. ತುಮಕೂರಿನಲ್ಲಿ ರೂಮ್ ಮಾಡ್ಕೊಂಡಿದ್ದಾಗಲೇ ವೆಂಕಟೇಶಯ್ಯ ಅವರ ಪರಿಚಯ ಆಗಿದ್ದು. ಅದಕ್ಕೆ ಮುಂಚಿಂದು ನಾನು ಕೂಡ ಬ್ಯುಸಿ ಇದ್ದೆ, ಟೀಚರ್ ಪೋಸ್ಟಲ್ಲಿದ್ದೆ. ಅದನ್ನು ಕೂಡ ನನಗೆ ಅಷ್ಟಾಗಿ ಬಾಲ್ಯದಿಂದ ಇಲ್ಲ. ಅವರು ಜಾಬಿಗೆ ಹೋಗ್ಬಿಟ್ಟ ಮೇಲಿಂದ ಪೂರ್ಣವಾಗಿ. ಅವರಿಗೆ ಹೆಚ್ಚು ಪ್ರಿಯವಾದ ಊಟ, ತಿಂಡಿ ಪದಾರ್ಥ ಹೆಚ್ಚು ಪ್ರಿಯವಾದ ಇದೆ ಯಾರು? ಕೃಷ್ಣಮೂರ್ತಿ. ಅವರು ಪೂರ್ಣವಾಗಿ ಶಾಕಾಹಾರಿಗಳು ಅಂತ ಹೇಳಿದ್ಮೇಲೆ ಎಂದೂ ಕೂಡ ಪ್ರತ್ಯೇಕವಾಗಿ ನನಗಿದೇ ಬೇಕು ಅಂತಕ್ಕಂಥ ಮನೋಭಾವ ಇಲ್ಲ. ಏನಾದ್ರೂ ಕೂಡ ಆಗಲಿ, ಅದು ನಮ್ಮ ಕುಟುಂಬ ಇದು ಎಲ್ಲ ಹೇಳಬಾರ್ದು, ಹೇಳ್ತಿದ್ದೇನೆ. ಬ್ರಾಹ್ಮಣೋ ಭೋಜನ ಪ್ರಿಯ ಅಂತಾರೆ. ಹಾಗೆ ಅವರಿಗಿಂತಲೂ ಅತಿಶಯವಾಗಿರ್ತಕ್ಕಂಥ ಚೊಕ್ಕವಾಗಿರ್ತಕ್ಕಂಥ ಆಹಾರ ಸ್ವೀಕಾರ ಮಾಡೋರೇ ಹೊರತು ಇದಿಲ್ಲ. ಕೃಷ್ಣಮೂರ್ತಿಯವರ ತಂದೆಯ ಮತ್ತು
ಕೃಷ್ಣಮೂರ್ತಿ ಅವ್ರ ತಂದೆಯವರನ್ನು ನಾನು ಹೇಳಿದ್ನಲ್ಲ ಚಿಕ್ಕಣ್ಣವರು ಅಂತೇಳಿ, ಮೇಷ್ಟ್ರು ಚಿಕ್ಕಣ್ಣವರು ಅಂತೇಳಿ ಒಂದು ಪ್ರಾಥಮಿಕ ಶಾಲೆ ಶಿಕ್ಷಕರು. ಪ್ರಾಥಮಿಕ ಶಾಲೆ ಶಿಕ್ಷಕರು ಅವರು ನಿವೃತ್ತಿ ಹೊಂದಿ 60-70 ವರ್ಷ ಕಳೆದ್ರು ಇವತ್ತು ಈ ಕ್ಷಣದಲ್ಲಿ ಹೋಗಿ ನಾವು ಮೇಷ್ಟ್ರು ಚಿಕ್ಕಣ್ಣವರು ಇದ್ರಲ್ಲ ಅವರ ಮನೆಯವರು ಅವರ ಊರಿನವರು ಅಂದರೆ ಅವರಿಗೆ ಚಿಕ್ಕಣ್ಣವ್ರಿಗೆ ಏನು ಗೌರವ ಕೊಡ್ತಿದ್ರು ಅದೇ ಗೌರವ ಕೊಡ್ತಾರೆ. ಅಷ್ಟು ಗೌರವಗೊಳಿಸ್ಕೊಂಡು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ 7 ಜನ ಇರ್ತಕ್ಕಂಥ ಗಂಡು ಮಕ್ಕಳನ್ನು, ದೊಡ್ಡ ಕುಟುಂಬನ 7 ಮಕ್ಕಳನ್ನು ಕೂಡ ನೆಲೆಯಾಗಿ ನಿಲ್ಲಿಸಬೇಕಾದ್ರೆ ಕೃಷ್ಣಮೂರ್ತಿ ಜಾಬಿಗೆ ಬಂದಮೇಲೆ 2 ಕೈಯು ಒಂದಾಯ್ತಲ್ಲ. ನಿಮ್ಮ ತಾತ ಅವರು, ಮುತ್ತಾತ ಅವರು, ನಿಮ್ಮ ತಾತ ಅವರು ಇಬ್ಬರನ್ನು ಒಂದು ಕೈ ಆದಮೇಲೆ ಪೂರ್ಣವಾಗಿ ಸರಾಗವಾಗಿ ಕೆಲಸ ಆಯಿತು. ಎಲ್ಲರನ್ನೂ ಕೂಡ ಇವತ್ತು ನೆಲೆಯಾಗಿ ನಿಂತಿದ್ದಾರೆ. ಇಡೀ ನಮ್ಮ ತಾಲ್ಲೂಕಲ್ಲಿ ನೋಡಿದರೆ ನಿಜವಾಗಿಯೂ ಕೂಡ ಆ ಒಂದು ಇದರಲ್ಲಿ ನಮ್ಮ ಕುಟುಂಬ ಆದರ್ಶ ಕುಟುಂಬವಾಗೋದಕ್ಕೆ ಅವರ ಸಹಕಾರ ಪೂರ್ಣವಾಗಿ. ಅವರ ಅಜ್ಜಿಯವರು ಶಂಕರಮ್ಮಜ್ಜಿಯವರು ಅಂತ ಹೇಳಿದ್ರೆ ಮನೆಗೆ ಯಾರೇ ಬರಲಿ ಏನೇ ಬರಲಿ ಅವರನ್ನು ಆತ್ಮೀಯವಾಗಿ ಕಾಣ್ತಾ ಇದ್ದಂಥವ್ರು. ಅಜ್ಜಿಗೂ ಕೂಡ ಅಷ್ಟೇ ಇದನ್ನು ಮಮತೆಯಿಂದ ಬೆಳೆಸಿದ್ರು ಮಕ್ಕಳನ್ನು. ಆ ಮಮತೆಯೇ ಇವತ್ತೂ ಕೂಡ ಎಲ್ಲೂ ಕೂಡ ನೋಡಿ ನಮ್ಮ ಗೌಡ ಇದು ಇಷ್ಟು ಪವರ್ಫುಲ್ ಒಂದೇ ಒಂದು ದಿವಸ ಗಟ್ಟಿಯಾಗಿ ಮಾತನಾಡಿದ ದಿನ ಎಲ್ಲೂ ಕೂಡ ನಾನು ಕಾಣಲಿಲ್ಲ. ಅದನ್ನು ಫಸ್ಟ್ ನಾನು ಅಂತಕ್ಕಂಥದ್ದು ಲವಲೇಶವೂ ಕೂಡ ಯಾರಲ್ಲೂ ನಮ್ಮ ಕುಟುಂಬದಲ್ಲಿ ಯಾರಲ್ಲೂ ಬೆಳಿತೇವೆ, ಎಲ್ಲರಲ್ಲೂ ಕೊಂಡು ಹೊಂದಿ ಹೋಗ್ತಕ್ಕಂಥ ಗುಣ ಅಷ್ಟೇ ಅಡ್ಡ ಹೆಸರು. ಕೃಷ್ಣಮೂರ್ತಿಯವರ ಅಡ್ಡ ಹೆಸರು ಯಾವುದು? ಕೃಷ್ಣಮೂರ್ತಿಯವರ ಅಡ್ಡ ಹೆಸರು ನನಗೆ ನಾನೆಂದು ಏನು ಕೇಳಲಿಲ್ಲ. ಅವರನ್ನು ಅಡ್ಡ ಹೆಸರಿಂದ ಕರೆಯತಕ್ಕಂಥವರು ಅವರ ಸಹಪಾಠಿಗಳು ಯಾರಾದರೂ ಅತಿ ಕ್ಲೋಸ್ ಆಗಿರ್ತಕ್ಕಂಥವರಿದ್ದರೆ ಮಾತ್ರ ಎಲ್ಲರನ್ನೂ ಕೂಡ ಪೂರ್ಣವಾಗಿ ಕೂಡ ಇವರು ನಮ್ಮ ತಾಲ್ಲೂಕಲ್ಲಿ ಇಂಥ ಚಿಕ್ಕ ತಾಲ್ಲೂಕಲ್ಲಿ ಇವರು ಸೆಕ್ರೆಟರಿಯೇಟಲ್ಲಿ ಇರೋರು ಅಂತ ಹೇಳಿದರೆ ಅವ್ರಿಗೆ ಅಡ್ಡ ಹೆಸರೆಲ್ಲ ಗೌರವ ಕೊಟ್ಟು ಮಾತನಾಡ್ಸೋದಕ್ಕೂ ಹೆದರ್ತಾಯಿದ್ರು. ಆ ಮಟ್ಟದಲ್ಲಿದ್ದರು ಅವರಂತ ಬಂದರೆ. ಬೇಕಾದಾಗೆಲ್ಲ ಮೂರ್ತಿ ಅನ್ನೋರು ಅಷ್ಟೇ. ಅವ್ರ ಫ್ರೆಂಡ್ಸ್ ಎಲ್ಲ ಮೂರ್ತಿ ಅಲ್ಲ, ಕ್ಲೋಸ್ ಫ್ರೆಂಡ್ಸು. ತುಂಬ ಸಲ ಓದಿರುವ ಶಾಲೆ ಬಗ್ಗೆ ಓದಿರೋದು ನಮ್ಮ ಊರು, ನಮ್ಮ ಹಳ್ಳಿನೇ ಪ್ರಾಥಮಿಕ ಶಾಲಾ ಶಿಕ್ಷಣ. ಅದು ಆಗ ಮಾಧ್ಯಮಿಕ ಶಾಲೆ ಪ್ರಾಥಮಿಕ ಶಾಲೆ ಅನ್ನೋ ಭಾವ ಇತ್ತು. ಮಾಧ್ಯಮಿಕ ಶಾಲೆ ಕೊರಟಗೆರೆ ಜೂನಿಯರ್ ಕಾಲೇಜು ಮುಗಿಸಿದ ಮೇಲೆ ಡಿಗ್ರಿಗೆ ಬೆಂಗಳೂರು ಫಸ್ಟ್ ಇಯರ್ ಕಾಲೇಜು. ಆಗ ಪ್ರೈವೇಟ್ ಕಾಲೇಜಸ್ಸು ಅಷ್ಟು ಇದಿರಲಿಲ್ಲ, ಗೌರ್ಮೆಂಟ್ ಕಾಲೇಜಲ್ಲೇ ಮಾಡಿದರು. ಗೌರ್ಮೆಂಟ್ ಕಾಲೇಜಲ್ಲಿ ಮಾಡಿದ್ರು ಕೂಡ ಮೆರಿಟಲ್ಲಿ ಮಾಡಿದ್ರು. ನಿಮಗೇನಾದರೂ ಮುಖ್ಯವಾದ ನೆನಪು ಇದೆಯಾ ಅವರ ಬಗ್ಗೆ, ಇಷ್ಟವಾದ ಗುಣ ಅವರ ಬಗ್ಗೆ? ಹೇಳಿದ್ನಲ್ಲ, ಎಲ್ಲರೊಳಗಂದ್ರೆ ಅದು ಮಂಕುತಿಮ್ಮ. ಡಿ ವಿ ಜಿಯವರದು ಗೊತ್ತೈತೆ, ಹಿರಿಯ ನಾನಿನ ಬೇಡ, ಗುರುವ ನಿಂದಿಸಬೇಡ, ಬರೆಬವರ ಕೂಡ ಹಾಗೆ ಬೇಡ, ಬಂಗಾರ ತೆರವು ಬೇಡಂದು ಸರ್ವಜ್ಞ ಅಂತ. ಯಾರಿಂದನೂ ಕೂಡ ಫಲಾಪೇಕ್ಷೆಯಿಂದ ಕೆಲಸ ಮಾಡಿಕೊಟ್ಟವರು ಅಲ್ಲ, ಅವರು ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡಿಕೊಟ್ಟರು. ಅದೇ ರೀತಿಯಲ್ಲಿ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಡಿ ವಿ ಜಿಯವರು ಹೇಳಿದಂಗೆ ಎಲ್ಲರ ಜೊತೆಯಲ್ಲೂ ಸಹಬಾಳ್ವೆಯಿಂದ ಬರೆದಿಟ್ಟಂಥವರೇ ಹೊರತು ಅವರಿಗೆ ವಿರೋಧಿಗಳು ಅನ್ನೋದು ಇಲ್ಲವೇ ಇಲ್ಲ ಅವ್ರ ಜೀವನದಲ್ಲಿ. ಅವ್ರ ಜೀವನದಲ್ಲಿ ಎಂದೂ ಕೂಡ ನಾನು ಇಂಥ ಘಟನೆ ಬಂತು, ಸ್ವಲ್ಪ ಗಟ್ಟಿಯಾಗಿ ಮಾತನಾಡಬೇಕಾದಂಥ ಪ್ರಶ್ನೆ ಬಂತು ಅನ್ನೋದು ಇಲ್ಲವೇ ಇಲ್ಲ ಅವ್ರ ಜೀವನದಲ್ಲೇ ಇಲ್ಲ. ಎಲ್ಲರನ್ನೂ ಕೂಡ ಸೌಹಾರ್ದಯುತವಾಗಿ ಬಾಳಿಬಿಟ್ಟಿರ್ತಾರೆ. ಹಸನ್ಮುಖಿಗಳು, ಅವರು ಕೋಪ ಮಾಡಿಕೊಂಡಂಥ ದಿನ ನಾನು ಕೂಡ ಎಂದೂ ನೋಡಲಿಲ್ಲ. ತುಂಬ ಹಸನ್ಮುಖಿಗಳು, ಯಾವಾಗಲೂ ಕೂಡ ನಗ್ತಾನೆ ಕೆಲಸ ಮಾಡ್ತಾರೆ. ನಮ್ಮ ತಾಲ್ಲೂಕಲ್ಲಿ ತುಂಬ ಜನ ನೆನಪು ಮಾಡ್ಕೊಳ್ತಾರೆ ಅವರನ್ನು. ಅವರನ್ನು ಒಂದು ಪದದಲ್ಲಿ ಹೇಳಬೇಕೆಂದರೆ ಯಾವುದು?
ಒಂದು ಪದದಲ್ಲಿ ಹೇಳ್ಬೇಕು ಅಂದರೆ ನಮಸ್ಕಾರ ಮಾಸ್ಟರ್ಗೆ. ಕೃಷ್ಣಮೂರ್ತಿಗಳ ಸಂಬಂಧಗಳು ಯಾವುವು? ಕೃಷ್ಣಮೂರ್ತಿಯ ಸಂಬಂಧಗಳು ಪೂರ್ಣವಾಗಿ ನೋಡಿ, ಆ 6 ಜನ ತಮ್ಮಂದಿರಿಗೂ ಕೂಡ ಸುಸಂಸ್ಕೃತ ಕುಟುಂಬದಿಂದ ಆಯ್ಕೆ ಮಾಡಿಕೊಂಡು ಇದು ಮಾಡ್ಕೊಂಡಿದ್ರು. ಅದರಲ್ಲಿ ಅವರ ಮೊದಲನೇ ತಮ್ಮ ವಿಶ್ವೇಶ್ವರ ಗೌಡ ಇದ್ದಾರಲ್ಲ, ಅವರು ವಿಶ್ವೇಶ್ವರ ಗೌಡ ಅವರ ಶ್ರೀಮತಿ ಲಲಿತಾ ಮಿಡಿಗೇತಿ ಹೈಸ್ಕೂಲ್ನಲ್ಲಿ ನನ್ನ ಸ್ಟೂಡೆಂಟು. ಅವರ ತಂದೆಯವರನ್ನು ಕೂಡ ಟೀಚರು, ಸುಸಂಸ್ಕೃತ. ಇದೇ ರೀತಿಯಲ್ಲಿ ಅವರ ಇನ್ನು ಉಳಿದಂಥ 6 ಜನ ತಮ್ಮಂದಿರಿಗೂ ಕೂಡ ಒಳ್ಳೆಯ ಮನೆತನದಲ್ಲಿ ಆಯ್ಕೆ ಮಾಡಿ ತೆಗೆದುಕೊಂಡು ಬಂದಿರತಕ್ಕಂಥದ್ದು ಇವತ್ತು ಒಂದೇ ಕುಟುಂಬದ ರೀತಿಯಲ್ಲಿ ಬದುಕೋದಕ್ಕೆ ದಾರಿಯಾಗಿದೆ. ಇಂತಹ ಒಂದು ಸಮಾಜದಲ್ಲಿ ಇಷ್ಟು ದೊಡ್ಡ ಕುಟುಂಬ ಒಂದೇ ಕುಟುಂಬದಲ್ಲಿ ಇದಾಗೆ ಬದುಕ್ತಾ ಇದ್ದಾರೆ, ಅಣ್ಣ ಅವರ ನೆರಳಿನಲ್ಲೇ ಇದ್ದಾರೆ ಅಂತ ಹೇಳಿದರೆ ಅತಿಶಯೋಕ್ತಿ. ನೋಡೋದಕ್ಕೇ ಸಿಗೋದಿಲ್ಲ, ಅಂಥ ಫ್ಯಾಮಿಲಿಗಳೇ ಸಿಗೋದಿಲ್ಲ. ಹೇಳ್ತಾರೆ ಈತ ಕಲಿಸಿದ ಸಮಾಜದಲ್ಲಿ ಅಣ್ಣ ತಮ್ಮ ನೋಡೋದಿಲ್ಲ, ತಮ್ಮನ್ನು ಅಣ್ಣ ನೋಡೋದಿಲ್ಲ, ತಂದೆ ತಾಯಿ ನೋಡೋದಿಲ್ಲ. ಹೀಗಿರುತ್ತೆ ಅದೆಲ್ಲದಕ್ಕಿಂತಲೂ ಮಿಗಿಲಾಗಿರ್ತಕ್ಕಂಥ ಗುಣ ಅದು ಮಾಡಿದಂತಹ ಕೆಲಸ. ಅದೇ ರೀತಿಯಲ್ಲಿ ಉದ್ಯೋಗ ಕೊಡಿಸಿದರು, ಒಳ್ಳೆಯ ಸುಸಂಸ್ಕೃತರ ಮನೆಯಲ್ಲಿ ಮದುವೆ ಮಾಡಿದರು. ಆವತ್ತು ಅವರಿಗೆ ಒಬ್ಬರಿಗೊಬ್ಬರು ಕೈಯನ್ನು ಕೊಟ್ಟು ಮೇಲೆ ಗೌರವವನ್ನು ಹೆಚ್ಚತಕ್ಕಂಥ ರೀತಿಯಲ್ಲಿ ಮಾಡಿದರೆ ಹೊರತು ಕಳಂಕ ಅಂತಕ್ಕಂಥದ್ದು ಕೂಡ ಸೂಜಿ ಮನೆಯಷ್ಟು ಕಟ್ಟೋದಕ್ಕೆ ಅವಕಾಶ ಆಗಿದೆ. ಅದಕ್ಕೆ ಮೂಲ ಕಾರಣ ನಮ್ಮ ಅಣ್ಣ ಮೇಷ್ಟ್ರು, ಅವರ ಹಿರಿಯ ಮಗ ಇಬ್ಬರೂ ಕೂಡ ಅದೇ ರೀತಿಯಲ್ಲೇ ಕೂಡ ಹಂಚಿಕೊಂಡು ಕೆಲಸ ಮಾಡಿ ಇಷ್ಟು ಎಲೆಯಾಗಿ ನಿಲ್ಲೋದಕ್ಕೆ ಅದು ಹೇಳಿದ್ನಲ್ಲ, ಇಡೀ ತಾಲ್ಲೂಕಲ್ಲಿಂದ ಕೂಡ ನಮ್ಮ ಕುಟುಂಬ ಅಷ್ಟು ಸೌಹಾರ್ದಯುತವಾಗಿದೆ ಎಂಬುದು ಒಂದು ಹೆಮ್ಮೆ ಅನಿಸುತ್ತೆ. ಕೃಷ್ಣಮೂರ್ತಿಯವರು ಎದುರಿಸಿದ ಸಂಕಷ್ಟಗಳು ಅಂತ ಹೇಳಿದರೆ ನನಗೆ ಅಷ್ಟೊಂದು ಇದಿಲ್ಲ. ಏಕೆಂದರೆ ನಾನು ಇಲ್ಲಿ ರೂರಲಲ್ಲಿ ಕೆಲಸ ಮಾಡ್ತಾಯಿದ್ದೆ, ಅವರು ಸೆಕ್ರೆಟೇರಿಯಲ್ ವರ್ಕ್ ಮಾಡ್ತಾಯಿದ್ರು. ಹಾಗೆ ಬಂದಂಥದ್ದಂಥ ಅಂದರೆ ಸಂಕಷ್ಟಗಳು ಎಂಥದ್ದೇ ಬಂದರೂ ಕೂಡ ನಾನು ಜಯಿಸ್ತೇನೆ ಅಂತಕ್ಕಂಥ ಮನೋದಾರ್ಢ್ಯ ಅವರಲ್ಲಿತ್ತು. ಏನೇ ಬಂದರೂ ಕೂಡ ಕರಗಿಸ್ತೇನೆ ಅಂತಕ್ಕಂಥ ಧೈರ್ಯ ಅಷ್ಟೇ ಇತ್ತು. ಎಂಥ ಕೆಲಸವನ್ನಾದರೂ ಕೂಡ ಸಾಧನೆ ಮಾಡ್ತಕ್ಕಂಥ ಒಂದು ಗುಣ ಇತ್ತು. ಆ ಗುಣದಿಂದನೇ ಅವರಿಗೆ ಇಡೀ ತಾಲ್ಲೂಕಲ್ಲಿ ಅನೇಕ ಜನಗಳಿಗೆ ಕೆಲಸಗಳನ್ನು ಕೊಡಿಸ್ಬಿಟ್ಟು ನಿಜವಾಗಿ ಕೂಡ ಅವರಿಗೆ ಬದುಕೋದಕ್ಕೆ ದಾರಿಯನ್ನು ತೋರಿಸಿದ್ದಾರೆ. ಅಂತ ಅವ್ರ ಹೆಸರಿರ್ತಕ್ಕಂಥವ್ರ ತಾಲ್ಲೂಕಲ್ಲಿ ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ. ಇವತ್ತೂ ಕೂಡ ನೆನಪು ಮಾಡ್ಕೊಳ್ತಾರೆ. ಅಂದರೆ ನಾನು ಅಫಿಷಿಯಲ್ ಅಲ್ಲ, ನಾನು ಅಷ್ಟು ಪರ್ಸನಲಾಗಿ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅಷ್ಟು ಅವಕಾಶ ಆಗಿತ್ತು. ನಾನೆಂತೂ ಕೂಡ ನನ್ನದೊಂದು ಇದು ಕೆಲಸ ಇದೆ ಅಂತ ಕೇಳೋದಕ್ಕೆ ಹೋಗಲಿಲ್ಲ. ಯಾಕೆಂದರೆ ನಮ್ಮ ಡಿಪಾರ್ಟ್ಮೆಂಟ್ ಇರ್ತಕ್ಕಂಥದ್ದು ನಾವು ಆಗ್ತಾಯಿತ್ತು. ಹೊರಗಡೆವರೆಗಂತೂ ಕೂಡ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನೀವು ಅವ್ರನ್ನ ಭೇಟಿ ಮಾಡಿದಾಗ ಏನು ಮಾತಾಡ್ತಿದ್ವಿ? ನಾವು ಭೇಟಿ ಮಾಡಿದಾಗ ನಮ್ಮ ಮೊದಲನೇ ಬಾರಿಗೆ ನಮ್ಮ ಉಭಯ ಕುಶಲೋಪರಿ ಆದಮೇಲೆ ಮನೆಯವರೆಲ್ಲ ಚೆನ್ನಾಗಿದ್ದಾರೆ, ಹೆಂಗಿದ್ದಾರೆ, ಏನಿದ್ದಾರೆ ಅಂತ ಹೇಳಿ ಮಾತನಾಡ್ತಾಯಿದ್ವಿ. ಆನಂತರ ಗ್ರಾಮದ ವಿಷಯಕ್ಕೆ ಬಂದರೆ ಗ್ರಾಮದಲ್ಲಿ ಅಣ್ಣ ಹಿಂಗೆ ಮಾಡಿದ್ದೀವಿ ನೋಡಿ. ಅವರು ಗ್ರಾಮದಲ್ಲಿ ಮಾಡಿದಂಥ ಮೊದಲನೇ ಕೆಲಸ ಅಂತ ಹೇಳಿದರೆ ನಮ್ಮ ಆಂಜನೇಯ ಸ್ವಾಮಿ ಜೀರ್ಣೋದ್ಧಾರ ಭಾಳ ಅಲ್ಲಿ ಕಮಿಟಿ ಇರಲಿಲ್ಲ, ನಾನಾ ರೀತಿಯಲ್ಲಿ ನಡೀತಿತ್ತು, ವ್ಯವಸ್ಥಿತವಾಗಿರ್ತಾ ಇರಲಿಲ್ಲ. ಆಗ ವ್ಯವಸ್ಥಿತವಾಗಿ ನಡೆಯೋದಕ್ಕೆ ಮಾಡತಕ್ಕಂಥದ್ದು ಗ್ರಾಮದಲ್ಲಿ ಯಾರೋ ಒಬ್ಬ ಚಿಕ್ಕ ಮಗುವಿನಿಂದ ಹಿಡಿದು ವೃದ್ಧರ ತನಕನೂ ಕೂಡ ಅವರ ಬಗ್ಗೆ ಇವರಿಗೆ ಮಾಡ್ತಾಯಿದ್ದಾರೆ, ಅವ್ರದ್ದೇನು ಸ್ಪೆಷಲ್ಲು ಅನ್ನೋ ಮಾತನ್ನು ಬರ್ತಾಯಿರಲಿಲ್ಲ. ಯಾರೂ ಕೂಡ ತಲೆಬಾಗಿ ಆಯಿತು ಸ್ವಾಮಿ ಮಾಡ್ತೀವಿ ಅನ್ನೋ ಗುಣ ಇತ್ತು. ಆದ್ದರಿಂದ ಅವರಿಗೆ ಈ ಗ್ರಾಮದಲ್ಲಿ ಏನು ಕೆಲಸ ಕೈ ಹಾಕಿದ್ರೂ ಕೂಡ ಕಷ್ಟ ಅನಿಸೋದಿಲ್ಲ. ನಾನು ಕಷ್ಟಪಟ್ಟಿದ್ದನ್ನು ಮಾಡಿದ್ನಪ್ಪ ಅನ್ನೋಂಗಿಲ್ಲ. ಸುಲಲಿತವಾಗಿ ತಮ್ಮ ನೆರವನ್ನು ನೀಡ್ತಾಯಿದ್ರು. ಅದು ಯಾಕೆಂದರೆ ಅವರಲ್ಲಿರ್ತಕ್ಕಂಥ ಗುಣದಿಂದ, ಚೊಕ್ಕ ಚಿನ್ನವಾಗಿರ್ತಕ್ಕಂಥ ಗುಣದಿಂದ ನಾವು ಏನೇ ಮಾಡಿದ್ರೂ ಕೂಡ ಅದು ಸಾರ್ಥಕವಾದಂಥ ಕೆಲಸ ಆಗುತ್ತೆ. ನಮಗೆ ಜ್ಞಾನೋದಯವನ್ನು ಉಂಟು ಮಾಡ್ತಾ ಇದ್ದಾರೆ. ನಾವು ಇಷ್ಟೋ ತನಕ ಮೌಢ್ಯದಿಂದ ಕೂಡಿದ್ದೀವಿ ಅನ್ನೋ ಭಾವನೆ ಜನಗಳಲ್ಲಿ ಇರೋದರಿಂದ
ಅವರಿಗೆ ಸಂಕಷ್ಟ ಎದುರಿಸಿ ಕೆಲಸ ಮಾಡಬೇಕು ಅನ್ನೋ ಪ್ರಮೇಯನೇ ಬರಲಿಲ್ಲ. ಊರು ಜಾತ್ರೆ ಮಾಡಬೇಕು ಅಂದರೆ ನಿಂತೋಗ್ಬಿಟ್ಟಿತ್ತು ಸ್ವಲ್ಪ ದಿವಸ ಜಾತ್ರೆ. ಆನಂತರ ಇವ್ರಿಗೆ ಕೈ ಎತ್ಕೊಂಡ್ಮೇಲೆ ಜಾತ್ರೆ ಅತಿ ವಿಜೃಂಭಣೆಯಿಂದ ನಡೀತಕ್ಕಂಥ ಜಾತ್ರೆ 3 ದಿನಗಳ ಕಾಲ. ಅದು ಮಾರಮ್ಮನ ಜಾತ್ರೆ ಅಂತಲೂ ಕೂಡ ಏನು ಹಗಲು ರಾತ್ರಿ ಜನಗಳಂತೂ ಕೂಡ ಅಷ್ಟು ಸೌಹಾರ್ದಯುತವಾಗಿ ಯಾವ ಹಳ್ಳಿನಾದ್ರೂ ನಡೀತದೋ ಇಲ್ಲೋ ನಾನು ನೋಡಿ ಅಷ್ಟು ಇಲ್ಲಿ ನಡೀತಾ ಇತ್ತು. ತುಂಬ ಚೆನ್ನಾಗಿ ಕೆಲಸ ಮಾಡಿ. ಆನಂತರ ವೀರಭದ್ರ ಸ್ವಾಮಿ ದೇವಸ್ಥಾನ ಇದನ್ನು ನೋಡಿ ಅವರನ್ನು ಕೂಡ ಎಚ್ಚೆತ್ಕೊಂಡು ಅವರು ಮಾಡಿದರು. ಗ್ರಾಮ ದೇವತೆ ಅಲ್ಲಿ ದೇವಸ್ಥಾನ ಇರಲಿಲ್ಲ. ಆ ಗ್ರಾಮ ದೇವಸ್ಥಾನ ಯಾವಾಗ ಇವರು ಎಲ್ಲರೂ ಕೂಡ ಮುಂದೆ ಬಿದ್ದರು ಗ್ರಾಮ ದೇವತೆ ದೇವಸ್ಥಾನ ಕೂಡ ಆಯಿತು, ಚೆನ್ನಾಗಾಯಿತು. ಏನು ಊರಲ್ಲಿ ಮಾದರಿ ಗ್ರಾಮ ಹೊಂದಿದೆ, ಮಾದರಿ ಗ್ರಾಮ ಅಂದರೆ ಅವರ ಆರೋಗ್ಯ ಬಗ್ಗೆ ಅವರ ಆರೋಗ್ಯ ಏನಾಯಿತು, ಸ್ವಲ್ಪ ಶುಗರ್ ಇತ್ತು. ಆದ್ರೂ ಕೂಡ ಎಕ್ಸೀಡ್ ಅನ್ನೋ ದಿನ ಎಂದೂ ನನಗೆ ಜಾಸ್ತಿ ಆಯಿತು ಅನ್ನೋ ದಿನ ಇಲ್ಲ. ಅವರು ಆಹಾರ ತೆಗೆದುಕೊಳ್ತಕ್ಕಂಥದ್ದನ್ನೇ ಆಹಾರವೇ ಔಷಧಿ ಅಂತಕ್ಕಂಥ ರೀತಿಯಲ್ಲಿ ಬದುಕಿದವರು. ಔಷಧಿ ತಗೊಂಡು ರೋಗ ವಾಸಿ ಮಾಡ್ಕೊಳ್ಳೋದಕ್ಕಿಂತಲೂ ಕೂಡ ಬರದೇ ಆಹಾರವೇ ಔಷಧಿ ಅಂತ ಹೇಳಿ ಬಾಳಿ ಬದುಕಿದ್ದಂಥವ್ರು. ಐಷಾರಾಮಿ ಜೀವನವನ್ನು ಅವರೆಂದು ಬಯಸ್ತಾ ಇರಲಿಲ್ಲ. ಸರಳತೆಯನ್ನು ಕೂಡ ಶಕ್ತವಾಗಿರ್ತಕ್ಕಂಥ ಅದರಲ್ಲಿ ಹುಡುಕಿದ್ರು. ಹೇಳಿದ್ನಲ್ಲ, ಸಾಮಾನ್ಯವಾಗಿ ಯಾವ ನಾವು ಇರ್ಬೋದು, ನಾವು ಕುಚಿತಿಕ ಜನಾಂಗದವರು ಇರ್ಬೋದು, ಯಾರು ಇವರನ್ನು ನಾನ್ ಬ್ರಾಹ್ಮಿನ್ ಅಂತ ಕಂಡುಹಿಡಿಯೋಕ್ಕೆ ಸಾಧ್ಯ. ನನ್ನ ಜೊತೆಲಿ ನಾನು ಅಡಲ್ಟ್ ಎಜುಕೇಷನ್ನಲ್ಲಿ ಒಂದು 5 ವರ್ಷ ಕೆಲಸ ಮಾಡಿದೆ. ನಮ್ಮ ಡಿಸ್ಟ್ರಿಕ್ಟ್ ಆಫೀಸರು ಬ್ರಾಹ್ಮಣ, ನಮ್ಮ ಪ್ರಾಜೆಕ್ಟ್ ಆಫೀಸರು ಬ್ರಾಹ್ಮಣ, 4 ಜನ ಸೂಪರ್ವೈಸರ್ಸು ಬ್ರಾಹ್ಮಣ. ಅದರೊಳಗೆ ಮಧ್ಯೆ ನಾನೊಬ್ಬ ಸೇರಿಕೊಂಡಿದ್ದೆ. ಅವರು 3 ವರ್ಷಗಳ ಕಳೆದ ಮೇಲೆ ಪ್ರಾಜೆಕ್ಟ್ ಆಫೀಸರು ನಮ್ಮ ಮಧುಗಿರಿಯವರೇ ಜೋಡಿದಾರರು, ಡೆಪ್ಯೂಟಿ ಡೈರೆಕ್ಟರ್ ಆಗಿ ರಿಟೈರ್ ಆದರು, ಸೂರ್ಯನಾರಾಯಣ ಅಂತ ಹೇಳಿ. ರಾಮಕೃಷ್ಣಯ್ಯ ಯು ಬಿಲಾಂಗ್ ಟು ಅಂದರು. ಸರ್ ಐ ಆಮ್ ಬಿಲಾಂಗ್ ಟು ಕುಂಚಿಟಿಗ ಸರ್. ಆವಾಗ ಆಶ್ಚರ್ಯಪಟ್ಟು ನಮ್ಮ ಕೃಷ್ಣಮೂರ್ತಿನ ಅತಿಶಯವಾಗಿ ನಡೆ ನುಡಿ ಆಚಾರ ವಿಚಾರ ಎಲ್ಲದರಲ್ಲೂ ಕೂಡ ಬ್ರಾಹ್ಮಣ ಅಂದ್ಕೊಂತ ರೀತಿಯಾಗಿ ತಿಳ್ಕೊಂಡಂಥವ್ರ ಹೊರತು ಇವರು ಯಾರೋ ಶೂದ್ರರು ಕುಂಚಿಟಿಗ ಜನಾಂಗದವರು ಅಂತ ಆ ಮಟ್ಟದಲ್ಲಿ ಜೀವನ ಶೈಲಿ ಇತ್ತು ಅವರು. ತುಂಬ ಅತಿಶಯವಾದಂಥ ವ್ಯಕ್ತಿತ್ವ, ಅತಿಶಯವಾದಂಥ ವ್ಯಕ್ತಿತ್ವ. ಧನ್ಯವಾದಗಳು. ಜಾಣ 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 ನನಗೂ ಕೂಡ ಅದನ್ನು ನೆನಪು ಮಾಡ್ಕೊಳ್ಳೋದಕ್ಕೆ ಒಂದು ಸದಾವಕಾಶ ಆಯ್ತಲ್ಲ, ಸದಾವಕಾಶ ಆಯಿತು. ಕೃಷ್ಣಮೂರ್ತಿಯವರ ದೇವಸ್ಥಾನ ನೋಡಿ, ನಮ್ಮ ಮನೆ ದೇವರು ಕಾಕಿ ಮಲ್ಲೇಶ್ವರ ಅಂತ ಅಲ್ಲಿ ಆಂಧ್ರದಲ್ಲಿದೆ, ರೊಳ್ಳೆ ಹತ್ತಿರದಲ್ಲಿ ಕಾಕಿ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ. ಆ ದೇವಸ್ಥಾನ ವ್ಯವಸ್ಥಿತವಾಗಿ ಉಪಯೋಗ ಮಾಡ್ತಾ ಇರಲಿಲ್ಲ, ಕೊಟ್ಟ ಹಣನೂ ಕೂಡ. ಆವಾಗ ಒಂದು ಕಮಿಟಿ ಮಾಡಬೇಕು ಅಂತೇಳಿ ಕಮಿಟಿ ಮಾಡಿದಾಗ ಆಗ ಅದು ಎಲ್ಲರೂ ಕೂಡ ಆವತ್ತೇ ಒಂದು ಕಮಿಟಿ ಮಾಡಿ ಕಮಿಟಿನಲ್ಲಿ ಅಣ್ಣ ನೀವೇನು ಕೊಡ್ತೀರಾ ಅಂದರು. ನಮ್ಮ ಹುಡುಗನ ನನ್ನ ಮಗನೂ ಕೂಡ ಕೊಟ್ಟ. ನೋಡಪ್ಪ, ಶಿಖರ ಮಾಡ್ತಾಯಿದ್ದೀರಲ್ಲ, ಆ ಶಿಖರಕ್ಕೆ ಎಷ್ಟು ಸಿಮೆಂಟ್ ಬೇಕಾಗುತ್ತೆ ಅಷ್ಟು ನಾನು ಕೊಡ್ತೀನಿ. ಆವಾಗ ಕಾಂಟ್ರಾಕ್ಟ್ ಫೀಲ್ಡಲ್ಲಿ ಇದ್ದರು, ಕೊಟ್ಟ. ಆನಂತರ ಅದು ಅತಿ ವೈಭವದ ವರ್ಷ ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ಶಿಖರ ಮಾಡಿ ಈ ತೆಂಗಿನ ಮರದ ಎತ್ತರ ಪೂರ್ಣವಾಗಿ ಆ ಶಿಖರದ ಮೇಲೆ ಪ್ರತಿಯೊಬ್ಬರು ಹೋಗಿ ಕಲಶವನ್ನು ಮುಟ್ಟಿ ದರ್ಶನ ಮಾಡೋದಕ್ಕೆ ಅದು ಇವತ್ತು ಕೂಡ ಚೆನ್ನಾಗಿ ಮಾಡ್ತಾಯಿದೆ. ಶಿವಕುಮಾರ್ ಅಂತೇಳಿ ಮ್ಯಾನೇಜರು, ಭಾಳ ಚೆನ್ನಾಗಿ. ನಮ್ಮ ಹೆಣ್ಣು ದೇವರು ಅಂತ ಹೇಳಿದರೆ ಹೊನ್ನುಡಿಕೆ ಹತ್ರ ಕಲ್ಪಾಳ್ಯದ ಹತ್ರ ಇರ್ತಕ್ಕಂಥ ಮಹಾಲಕ್ಷ್ಮಿ ದೇವಸ್ಥಾನ. ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಪೂಜೆ ನಡ್ಕೊಂಡು ಹೋಗ್ತಾ ಇತ್ತು. ಅದರಲ್ಲಿ ವಿಜೃಂಭಣೆಯಾಗಿ ಏನು ಆಗ್ತಾ ಇದೆ ನೋಡಿ. ಇವರು ಕೈ ಹಾಕಿದ್ದರಿಂದ ಅಲ್ಲಿ ಪೂರ್ಣವಾಗಿಯೂ ಕೂಡ ಒಂದು
ಹಾಲ್ ಮಾಡಿದರು. ಹಾಲ್ ಮಾಡಿದ್ಮೇಲೆ ಇದಿಷ್ಟೇ ಸಾಧ್ಯ ಆಗೋದಿಲ್ಲ, ಒಂದು ಕಲ್ಯಾಣ ಮಂಟಪ ಮಾಡೋಣ ಅಂತ. ಈಗ ಕಲ್ಯಾಣ ಮಂಟಪ ಸುವ್ಯವಸ್ಥಿತವಾಗಿರ್ತಕ್ಕಂಥ ರೀತಿಯಲ್ಲಿ ಕಲ್ಯಾಣ ಮಂಟಪ ಇದೆ. ಕಲ್ಯಾಣ ಮಂಟಪ ಆಗಬೇಕಾದ್ರೆ ಇವರು ಪೂರ್ಣವಾಗಿ ಸಹಕಾರ ಕೃಷ್ಣಮೂರ್ತಿಯವರೇ. ಆನಂತರ ಅಲ್ಲಿ ಪಾತ್ರೆಗಳು ಸಕಲ ಸೌಲಭ್ಯಗಳಿಂದ ಕೂಡಿದಂತಹ ಯಾರೋ ಪೇಲ್ಡ್ ಚೌಲ್ಟ್ರೀಸ್ ಇರ್ತಲ್ಲ, ಅದಕ್ಕಿಂತಲೂ ಅತಿಶಯವಾಗಿ ಸೇವಾ ಮನೋಭಾವದಿಂದ ಇರ್ತಕ್ಕಂಥ ಚೌಲ್ಟ್ರಿ ಅಲ್ಲಿ ಸಿದ್ಧ ಆಗೋದಕ್ಕೆ ನಮ್ಮ ಕೃಷ್ಣಮೂರ್ತಿಯವರೇ. ನಮ್ಮ ಕೃಷ್ಣಮೂರ್ತಿಯವರು ಅಂದರೆ ಅವರಿಗೆ ಅಪಾರವಾಗಿರ್ತಕ್ಕಂಥ ಸ್ನೇಹಿತರು. ಮತ್ತು ಸೆಕ್ರೆಟ್ರಿಯೇಟ್ ಅಂದರೆ ಆಲ್ ಸ್ಟೇಟ್ ಕಾಂಟ್ಯಾಕ್ಟು ಕೂಡ ಅಲ್ಲಿ ಅವ್ರಿಗೆ ಇರ್ತಾಯಿತ್ತು. ಎಲ್ಲಿಂದ ನೆರವು ಸಿಗುತ್ತೆ ನಮ್ಮ ಸಂಸ್ಥೆಗೆ, ಅದಕ್ಕೆ ಮೂಲ ಕಾರಣ ಕೃಷ್ಣಮೂರ್ತಿಯವರು ಕೈ ಹಾಕದಿದ್ದರೆ ನಮ್ಮ ಮಹಾಲಕ್ಷ್ಮಿ ದೇವಸ್ಥಾನ ಈ ಮಟ್ಟಕ್ಕೆ ಬರೋದಕ್ಕೆ ಸಾಧ್ಯ ಆಗ್ತಾನೇ ಇರಲಿಲ್ಲ. ಇವತ್ತು 100 ವರ್ಷಗಳ ಕಳೆದಂಥ ಇದ್ದು ಕೇವಲ 10-15 ವರ್ಷಗಳಲ್ಲಿ ಅಷ್ಟು ಅಭಿವೃದ್ಧಿಯನ್ನು ಮಾಡಲಿ ಭಗವಂತ ಅವರು ನಿಜವಾಗಿಯೂ ಕೂಡ ಅದಕ್ಕೋಸ್ಕರನೇ ಸದ್ಗತಿ ಕೊಟ್ಟಿದ್ದಾನೆ. ಇವತ್ತೂ ಕೂಡ ಅವರು ಸ್ವಲ್ಪ ಸ್ವರ್ಗದಲ್ಲಿದ್ದಾರೆ ಅಂತಲೇ ಭಾವಿಸ್ತಾರೆ.